ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಕೊಬ್ಬರಿ ಮಿಠಾಯಿ ರೆಸಿಪಿ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಮುಕ್ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ, ಕಡಾಯಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ 1 ಚಮಚ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ ತೆಂಗಿನ ತುರಿ ಹಾಕಿಕೊಳ್ತಾ ಇದ್ದೇನೆ. ಇದನ್ನ 2 ಇಂದ 3 ನಿಮಿಷ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಕಾಯಲ್ಲಿರುವಂತ ನೀರಿನ ಅಂಶ ಕಮ್ಮಿ ಆಗಲಿ ಅಂತ. ಮುಕ್ಕಾಲು ಕಪ್ಪಿನಷ್ಟು ಕಾಯಿ ತುರಿಗೆ ಅರ್ಧ ಕಪ್ಪಿನಷ್ಟು ಸಕ್ಕರೆ ತೆಗೆದುಕೊಂಡಿದ್ದೇನೆ. ಈಗ ಅದೇ ಕಡೆಗೆ ಸಕ್ಕರೆ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಅರ್ಧದಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿಕೊಂಡ್ರೆ ಸಾಕು, ಬೇಗ ಪಾಕ ಬರುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಸ್ವಲ್ಪ ನೀರು ಹಿಂಗೋವರೆಗೂ ಕಾಯಬೇಕಾಗುತ್ತೆ. 3 ಏಲಕ್ಕಿ ತೆಗೆದುಕೊಂಡಿದ್ದೇನೆ. ಇವಾಗ ಇದನ್ನು ಕುಟ್ಕೊಳ್ತಾ ಇದ್ದೀನಿ. ಏಲಕ್ಕಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂತಿದ್ರೆ ಬೇಡ. ಮಧ್ಯದಲ್ಲಿ ಒಂದೊಂದು ಬಾರಿ ಇದು ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ಸಕ್ಕರೆ ಕೆಳಗಡೆನೆ ಅಂಟ್ಕೊಂಡ್ಬಿಡುತ್ತೆ ಕಡಾಯಿಗೆ. ಇದಕ್ಕೆ ಇವಾಗ ಏಲಕ್ಕಿ ಹಾಕಿಕೊಳ್ತಿದ್ದೇನೆ. ಇದು ಇನ್ನೂ ಪಾಕ ಆಗಬೇಕು ಅಷ್ಟೇ. ಅಷ್ಟರಲ್ಲಿ ನಾವು ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡ್ಬಿಡೋಣ. ಇವಾಗ ಮಧ್ಯದಲ್ಲಿ ಪಾಕವನ್ನು ಚೆಕ್ ಮಾಡ್ಕೊಳ್ತಿರೋಣ. ಒಂದೆಲೆ ಪಾಕ ಹಾಗೆ ಆಗಬೇಕು. ಪಾಕ ಮಾಡುವಾಗ ದೊಡ್ಡ ಉರಿಯಲ್ಲೇ ಪಾಕ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ತೆಂಗಿನ ತುರಿ ಹಾಕಿಕೊಳ್ತಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆದ ನಂತರ 1 ಚಮಚ ತುಪ್ಪ ಹಾಕಿಕೊಳ್ತಿದ್ದೇನೆ. ಇವಾಗ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಗಚ್ಕೊಳ್ತಾ ಇದ್ದೇನೆ. ಪಾಕ ಗಟ್ಟಿ ಆಗುವವರೆಗೂ ಮಗಚ್ಕೊಳ್ಬೇಕಾಗತ್ತೆ. ಯಾವಾಗಲೂ ಇದನ್ನು ಮಗಸ್ತಿರ್ಬೇಕು ಅಂತ ಏನಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಗಟ್ಟಿ ಆಗ್ತಾ ಇದ್ದರೆ ಮಗಸ್ಕೊಳ್ಳಿ ಸಾಕು. ಇಷ್ಟು ಗಟ್ಟಿ ಆದರೆ ಉಂಡೆ ಮಾಡೋಕ್ಕೆ ಚೆನ್ನಾಗಾಗತ್ತೆ. ಬರ್ಫಿ ಮಾಡೋಕ್ಕೆ ಇನ್ನೂ ಇದು ಗಟ್ಟಿ ಆಗಬೇಕು. ಒಂದು ಟಿಪ್ ಕೊಡ್ತಾ ಇದ್ದೀನಿ, ಏನಂತ ಹೇಳಿದ್ರೆ, ಅಕಸ್ಮಾತ್ ಬೇಗನೆ ತೆಗೆದು ತಟ್ಟೆಗೆ ಹಾಕ್ಕೊಂಡ್ರೆ ಅದು ಗಟ್ಟಿ ಆಗಿದ್ದಿಲ್ಲ ಅಂತ ಗೊತ್ತಾದರೆ ಪಾಕ, ನೀವು ಮತ್ತೆ ಅದನ್ನು ವಾಪಸ್ ಪುನಃ ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಮಗ್ಚಿದ್ರೆ ಅದು ಬರ್ಫಿ ಹದ ಸರಿಯಾಗಿ ಬಂದಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇವಾಗ ಅಂತಂದರೆ ಇದು ದೂಡಿದರೆ ಎಲ್ಲ ಒಟ್ಟಿಗೆ ಹೋಗ್ತವೆ ಒಂದೇ ಕಡೆ, ಅದು ಹದ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈಗ ಇದನ್ನು ತುಪ್ಪ ಸವರಿದ ಪ್ಲೇಟಿಗೆ ಹಾಕಿಕೊಳ್ಳೋಣ. ಈಗ ಇದನ್ನು ಎಲ್ಲ ಕಡೆನೂ ಸಮವಾಗಿ ಹರಡ್ಕೊಳ್ಬೇಕು. 5 ನಿಮಿಷದ ನಂತರ ಮುಟ್ಟಿ ನೋಡಿ, ಗಟ್ಟಿಯಾಗಿದ್ದರೆ ಒಂದ್ಸತ ಹೀಗೆ ಕಟ್ ಮಾಡ್ಕೊಳ್ಬೇಕು. ಸಂಪೂರ್ಣ ತಣ್ಣಂಗಾದ್ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಈಗ ನೋಡಿ ಅದಾಗಿ ಬಿಡಿಸ್ಕೊಂಡ್ಬಂದಿದೆ. ಈಗ ಪೀಸಸ್ಗಳಾಗಿ ತಾನಾಗೆ ಕಟ್ ಆಗುತ್ತೆ ಇದು ಮುಟ್ಟಿದ್ರೆ. ಅಷ್ಟು ಹಗುರವಾಗಿ ಚೆನ್ನಾಗಿ ಬರ್ಫಿ ರೆಡಿಯಾಗಿದೆ. ಇದು ಮಿಠಾಯಿ ರೆಡಿಯಾಗಿದೆ. ಟಿಪ್ಸು ಟ್ರಿಕ್ಸು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಒಂದ್ಸತ ಮಾಡ್ಕೊಂಡು ತಿನ್ನಿ. ನಾನು ತಿನ್ನಕ್ಕೆ ಹೋಗ್ತೀನಿ. ಓಕೆ, ಬಾಯ್.